ಕ್ಲಬ್ ರಿಜಿಸ್ಟರ್ಡ್ ಚಂದಳಿಕೆ ವಿಟ್ಲ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಗೌರವ ಸಮಿತಿ ಚಂದಳಿಕೆ ಇದರ ಆಶ್ರಯದಲ್ಲಿ 26ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮವು ಸೆಪ್ಟೆಂಬರ್ 7ನೇ ಶನಿವಾರ ಮತ್ತು ಸೆಪ್ಟೆಂಬರ್ 8ನೇ ಆದಿತ್ಯವಾರದಂದು ಮಂಗಳ ಮಂಟಪ ಶ್ರೀರಾಮನಗರ ಚಂದಳಿಕೆಯಲ್ಲಿ ಬಹಳ ಅದ್ಧೂರಿಯಾಗಿ ನಡೆಯಿತು. ಸೆಪ್ಟೆಂಬರ್ 7ನೇ ಶನಿವಾರದಂದು ಬೆಳಿಗ್ಗೆ ಗಣಪತಿ ಹೋಮ ನಡೆದು ಬಳಿಕ ಮೂರ್ತಿ ಪ್ರತಿಷ್ಠೆ ನಡೆಯಿತು. ನಂತರ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಗೌರವ ಸಮಿತಿ ಇದರ ಅಧ್ಯಕ್ಷ ಶಂಕರ್ ಭಟ್ ಬದನಾಜೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ವಿದ್ಯಾವರ್ಧಕ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಂದಳಿಕೆ ವಿಟ್ಲ ಇದರ ಅಧ್ಯಕ್ಷ ಭವಾನಿ ಕೆ ರೈಕೊಲ್ಯ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಗೌರವ ಸಮಿತಿ ಚಂದಳಿಕೆ ವಿಟ್ಲ ಇದರ ಕಾರ್ಯಾಧ್ಯಕ್ಷರು ಕೃಷ್ಣಯ್ಯ ಕೆ ವಿಟ್ಲ ಅರಮನೆ ಮತ್ತು ವಿನೋದ್ ಶೃಂಗೇರಿ ಕ್ಯಾಂಪ್ಕೋ ಪುತ್ತೂರು ಬಿಜೆಪಿ ಮಂಡಲ ಅಧ್ಯಕ್ಷರು ದಯಾನಂದ ಶೆಟ್ಟಿ ಉಜಿರೆಮಾರು, ವಿಟ್ಲ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಕರುಣಾಕರ ಗೌಡ ನಾಯ್ತೊಟ್ಟು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಪ್ರಗತಿಪರ ಕೃಷಿಕ ಪುರುಷೋತ್ತಮ ಭಟ್ ಬದನಾಜೆ ಧ್ವಜಾರೋಹಣಗೈದು ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಧೂಮಾವತಿ ಸ್ವಸಹಾಯ ಸಂಘ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಟ್ಲ ವಲಯ ಇವರಿಂದ ಭಜನಾ ಸೇವೆ ನಡೆಯಿತು. ನಂತರ ಶಾಲಾ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ವಿವಿಧ ಸ್ಪರ್ಧೆಗಳು ನಡೆದು ಬಳಿಕ ಮಹಾಪೂಜೆ ಅನ್ನಸಂತರ್ಪಣೆ ನಡೆಯಿತು. ಸಂಜೆ ಶ್ರೀ ಮಹಾದೇವಿ ಮಹಿಳಾ ಭಜನಾ ಮಂಡಳಿ ಕಬಕ ಇವರಿಂದ ಭಜನಾ ಸೇವೆ ನಡೆಯಿತು. ಸಂಜೆ ಬಹುಮಾನ ವಿತರಣೆ ನಡೆಯಿತು. ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ರಂಗಸಿರಿ ಸಾಂಸ್ಕೃತಿಕ ವೇದಿಕೆ ರಿಜಿಸ್ಟರ್ಡ್ ವದ್ಯಡ್ಕ ಹಾಗೂ ಯಕ್ಷರಂಜನಿ ಕಲಾ ಕೇಂದ್ರ ನೀರ್ಚಾಲು ಇವರ ಸಹಯೋಗದಲ್ಲಿ ಮೋಕ್ಷ ಸಂಗ್ರಾಮ ಎಂಬ ಯಕ್ಷಗಾನ ಬಯಲಾಟ ನಡೆಯಿತು. ರಾತ್ರಿ ಮಹಾಪೂಜೆ ನಡೆದು ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆಯಿತು. ಸೆಪ್ಟೆಂಬರ್ 8ನೇ ಆದಿತ್ಯವಾರ ಪೂರ್ವಾಹ್ನ ಗಣಪತಿ ಹೋಮ ನಂತರ ಪೂಜೆ ನಡೆದು ಬಳಿಕ ವಿಶ್ವನಾಥ ದೇವಾಡಿಗ ಮತ್ತು ಬಳಗ ವಿಟ್ಲ ಇವರಿಂದ ಭಜನಾ ಕಾರ್ಯಕ್ರಮ ನಡೆಯಿತು. ನಂತರ ಸಾರ್ವಜನಿಕರಿಗೆ ಹಗ್ಗಜಗಾಟ ಸ್ಪರ್ಧೆ ನಡೆಯಿತು. ಬಳಿಕ ಮಹಾಪೂಜೆ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆದು ಸಂಜೆ ರಂಗಪೂಜೆ, ಮಹಾಪೂಜೆ, ಪ್ರಸಾದ ವಿತರಣಾ ಕಾರ್ಯಕ್ರಮ ನಡೆದು ನಂತರ ಚಲಿಸುವ ರಸಮಂಜರಿ ವಿಶೇಷ ಆಕರ್ಷಣೆಯೊಂದಿಗೆ ವೈಭವದ ಶೋಭಾಯಾತ್ರೆ ನಡೆಯಿತು. ನೂರಾರು ಭಕ್ತಾದಿಗಳು ಪಾಲ್ಗೊಂಡು ಗಣೇಶನ ಕೃಪೆಗೆ ಪಾತ್ರರಾದರು. ಧ್ವಜಾರೋಹಣ ಮಾಡಿದಂತಹ ಶ್ರೀಯುತ ಪುರುಷೋತ್ತಮ ಭಟ್ ಬದನಾಜೆ ಪ್ರಗತಿಪರ ಕೃಷಿಕರು ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕೃಷ್ಣ ಮೊದಲು ಮೇಲೆ ಸಾಲದ ಮಾನದಿಗೆ ಮಕ್ಕಳು ಕೇಳೋಣ. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಕೆ ಕೃಷ್ಣಯ್ಯ ಅರಮನೆ ಕಾರ್ಯಾಧ್ಯಕ್ಷರು ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಗೌರವ ಸಮಿತಿ ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಗಣೇಶ್ ಸಿ ಶಾರದಾ ಮಾನಾದಿಗೆ ಬರುತ್ತದೆ. ಸಾವಿರದ ಹೆಸರು ಇಟ್ಕೊಂಡು ಹೋಗಿರುತ್ತದೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ವಿನೋದ್ ಶೃಂಗೇರಿ ಕ್ಯಾಂಪು ಮತ್ತು ಇವರನ್ನು ಕೂಡ ನಮ್ಮೆಲ್ಲರ ಬಗ್ಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ದೀಕ್ಷಿತ್ ಮೊದಲು ಮೇಲೆ ಶಾರದಾ ಮಾನಾದಿಗದ ಮೂಲಕ ಸನ್ಮಾನಿಸಲ್ಪಡುವಂತಹ ಶ್ರೀಯುತ ದಯಾನಂದ ಶೆಟ್ಟಿ ಉಜಿರೆಮಾರ್ ಅಧ್ಯಕ್ಷರು ಬಿಜೆಪಿ ಮಂಡಲ ಗ್ರಾಮಾಂತರ ಬೆಂಗಳೂರು ಇವರನ್ನು ಆಗಮಿಸಿದ ನಮ್ಮೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಾರ್ವಜನಿಕ ಗಣೇಶೋತ್ಸವ ಗೌರವ ಸಮಿತಿಯಲ್ಲಿ ಈ ರೈತ ಕೂಟದ ಮುತಾಯಿತದೆ ನಡೆಸುವ ದಿನ ಈ ಗಣೇಶೋತ್ಸವದ ಶುಭ ಕಾರ್ಯಕ್ರಮಗಳು ವೇದಿಕೆಗಳು ಕೂಡ
ಇಯರ್ಫೋನ್ ಸೌಂಡ್ಗೆ ಮೈಕ್ ಕಟ್ ಮಾಡ್ತೆ ಮೈಕ್ ಕಟ್ ಮಾಡ್ತೆ ಇನ್ಪುಟ್ ಇನ್ನು ಮೈಕ್ ಇಡುಂಡು ಹಾಂ ನಲ್ತೈತೆ ಹಾಂ ಕೊಡ್ತೀರಿ ಹಾಂ ಕೊಡ್ತೀರಿ ತನ್ನ ಕಾರ್ಯಕ್ಷೇತ್ರಗಳು ಹಾಗೆ ಮುಂದೂಡಿರುತ್ತದೆ ಒಂದು ಗೌರವ ಸ್ಥಾನವನ್ನು ಪಡೆದು ಇನಿ ಈ ಊಟ ಗೌರವ ಹೆಣ್ಣು ಎಂದು ಮಾತ್ರ ಎತ್ತರಕ್ಕೆ ಮುಖ್ಯ ಮಾತಾಡಿದರು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಿಖಿಲರು ನಡೆದಿದ್ದಾರೆ ಇನ್ಪುಟ್ ಟೂಬ್ ಮಾಡೋಡ ಶ್ರೀ ಉಲ್ಲಾಸ ಮನಸಾಗಿರುತ್ತದೆ ಇನಿ ನಮ್ಮ ಊರು ಉಚಿತಮಂದಿನ ಈ ಗಣಪತಿ ದೇವರನ್ನ ಆರಾಧನೆ ಮಾಡುವುದು ಈ ಗಣೇಶೋತ್ಸವ ನಿಜವಾದ ಬ್ರಿಟಿಷರು ಅವರನ್ನು ಕಟ್ಟಿಕೊಂಡಿದ್ದರು ನಾಶ ಮಾಡಿಕೊಂಡಿದ್ದರು ನಮ್ಮ ದಿಕ್ಕಿನ ಮನಸ್ಸಿನಲ್ಲಿ ಮುಖ್ಯವಾದ ನಮ್ಮ ಜನಪದ ಒಗ್ಗಟ್ಟಿನ ಸ್ಥಾಪಿಸುವಲ್ಲಿ ನನ್ನ ಸವಾಲಾಗಿತ್ತು ನಮ್ಮ ಭಾರತದ ನಾಯಕರಲ್ಲಿ ಅಪದ ಸೋಜಿನ ಒಂದು ಮಲ್ಲ ವಿಷಯ ಭಾರತದ ತೆರೆದಲ್ಲಿ 1873 ಆರಂಭ ಈ ಗಣೇಶೋತ್ಸವ ಅದರ ಮೂಲಕ ಗಣಪನನ್ನು ಹಳ್ಳಿ ಹಳ್ಳಿ ಊರೂರು ಅಪಘಾತ ಹಿಂದೆ ಕೈದ ವಾತಾವರಣ ಇದ್ದರೆ ಜನರು ಅಸ್ಪಾತ ಕಡಿಮೆ ಪ್ರದೇಶಗಳು ಮಾತ್ರ ಇದ್ದರೆ ಆದರೆ ಹಿಂಸೆಗೆ ಒಟ್ಟು ಬಾರಿ ಕಷ್ಟ ಇದೆ ಐದು ದೇವರ ಆರಾಧನೆಯನ್ನು ನಮ್ಮ ಹಿಂದೂ ಸಮಾಜ ಒಂದು ಮಲ್ಲ ಕೆಲಸ ಎಂತ ಮಾತ್ರ ಮಾತಾಡಬೇಕಾದ್ರೆ ಅಕ್ಕಕ್ಕೆ ಇಲ್ಲಾದ ದೇವರು ಪೂಜಿಸಬೇಕು ಗಣಪತಿ ಕಟ್ಟಬೇಕು ಪ್ರತಿಯೆಲ್ಲ ಪೂಜಿಸಲು ಒಂದು ದೇವರ ಗಣಪತಿ ನಮ್ಮ ಒಬ್ಬೊಬ್ಬರಿಗೆ ಶುಭ ಕಾರ್ಯ ಮಾಡಿಕೊಂಡಾಗ ಉಪಾಸನೆ ಕೊಂಡ ಗಣಪತಿ ದೇವರಿಗೆ ಆರಾಧನೆ ಮಾಡುವ ನಮ್ಮ ಸ್ವಸ್ತಿಕ ನೆನಪಂತ ಒಂದು ಸ್ವಸ್ತಿಕದಿಂದ ಗಣಪತಿ ದೇವರು ಪೂಜೆ ಮಾಡಿ ಶುಭ ಕಾರ್ಯ ಮಾಡುವ ಮುಂಚೆ ಗಣಪತಿನ ಆರಾಧಿಸಿದ ಈ ಜಗತ್ತಿನಲ್ಲಿ ಒಟ್ಟು ಬಂದ ಒಂದು ಮಲ್ಲ ಯೋಜನೆ ಭಾರತದ ಹೊರಗೆ ಬರ್ತದೆ ಆ ಮೂಲಕ ಗುಪ್ಪಾದ ಪೂನ ಬೊಂಬಾಯಿ ಈ ಪ್ರದೇಶದಲ್ಲಿ ಈ ಗಣೇಶೋತ್ಸವ ಮಾಡೋದಕ್ಕೆ ನಮ್ಮ ಕರ್ನಾಟಕಕ್ಕೂ 1945 ಸ್ವಾತಂತ್ರ್ಯ ಮೊದಲ ವರ್ಷ ಗಣೇಶೋತ್ಸವ ಬರ್ತದೆ ಹಾಗೆ ನಮ್ಮ ದಕ್ಷಿಣ ಜಿಲ್ಲೆ ಉಡುಪಿ ಜಿಲ್ಲೆ ಕಾಸರಗೋಡು ಪೂರ ಪ್ರದೇಶದಿಂದ ಈ ಗಣೇಶೋತ್ಸವ ಆರಾಧನೆ ಮಾಡ್ತಾರೆ ಗಣೇಶನ ಆರಾಧನೆ ಮಾಡ್ತಾರೆ ಆರಂಭ ಮಾಡಿ ಇದು ನಮ್ಮ ಒಗ್ಗಟ್ಟಿನ ಒಂದು ಸಂಕೇತ ಈ ಪ್ರಸ್ತುತ ಕಾಲಘಟ್ಟದ ನಿಜವಾದ ಗಣೇಶೋತ್ಸವ ಭಾರಿ ಅಗತ್ಯ ಪ್ರಸ್ತುತ ಕೈಗೊಂಡ ನಮ್ಮ ಸಮಾಜದ ಜೀವನ ಸ್ಥಿತಿ ಆತಂಕದಲ್ಲಿ ನಮ್ಮಲ್ಲಿ ನಮಗೆ ಮುಂತಾದ ಅವರು ಕೈಗೊಂಡಗಳು ಒಗ್ಗಟ್ಟುಗಳು ಪ್ರತಿಯೊಂದು ಅವರು ಮಾಡಿದ ಕೆಲಸಗಳು ಹುತ್ತಲ್ಲಿ ಬೆಳೆಕಟ್ಟರು ಒಂದು ಎಣ್ಣೆ ನಮ್ಮ ಸಂತೋಷ ಪಡೆಯುವುದು ಇನ್ನು ನಮ್ಮ ಒಂದು ಕನ್ಯಾ ಒಂದು ಅದಕ್ಕಾಗಿ ಈ ಸಮಾಜದ ಮುಂದಿನ ಕೆಟ್ಟರಿಸಿದ ಕಾರ್ಯಗಳು ನಡೆಸಿಕೊಂಡು ಅದನ್ನು ಸರಿಯಾಗ್ತದೆ ಈ ನಮ್ಮ ಸಮಾಜವನ್ನು ಮುಖ್ಯವಾಗಿ ನಮ್ಮ ಹಿಂದೂ ಸಮಾಜ ಅಭಿವೃದ್ಧಿ ಪಡೆದು ಹೋಗುವಾಗ ನಮ್ಮ ಸಮಾಜಗಳು ಈ ನಮ್ಮ ಮುಖ್ಯವಾದ ನಮ್ಮ ಕೊಂಡೋಗನ ರಕ್ಷಣೆ ಆಗುವಾಗ ನಮ್ಮ ವಿರೋಧದ ಮಾತುಗಳನ್ನು ಹೋಗುವುದ ಏಕೋ ರೀತಿಯ ಅನ್ಯಾಯ ನಡೆಕೊಳ್ಳುವುದಿಲ್ಲ ಇದನ್ನು ಮಾತ್ರ ನಮ್ಮ ಕಲಿತಾಗಿಕೊಂಡಿರುವುದ ಮುಖ್ಯವಾಗಿ ನಮ್ಮ ಪ್ರತಿಯೊಂದು ಆ ನಿಟ್ಟಿಗೆ ನಮ್ಮ ಮುಂದುವರೆದು ನಮ್ಮ ಸಮಾಜದ ಏಳಿಗೆಯನ್ನು ಬಯಸಲು ಈ ರೀತಿಯ ಒಗ್ಗಟ್ಟಿನ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲು ರೂಪಿಸಲು ಪ್ರತಿಯೊಂದು ಹಳ್ಳಿಯಿಂದ ಈ ಗಣೇಶೋತ್ಸವದ ಮೂಲಕ ನಮ್ಮ ಮುಖ್ಯವಾದ ಕೈಗೊಂಡ ಗಣಪತಿ ಪೂಜಿಸಲ ನಮ್ಮ ಮಾತರ ಎಣ್ಣೆಯಿಂದ ಉತ್ಪಾದನೆ ಉದಾರ ನಂಬಿಕೆ ಮಾಡೋದು ದೇವರ ಆಶೀರ್ವಾದ ಮಾಡುವುದು ಆ ರೀತಿ ನಮ್ಮ ಮೈಕೊಂಡು ಇಂದಿನ ಕಾರ್ಯಕ್ರಮಗಳು ಮಾತೆಲ್ಲ ಒಗ್ಗಟ್ಟಾಗಿ ನಮ್ಮದೇ ಕಾರ್ಯಕ್ರಮ ಅಂತ ಮನೋಭಾವನೆ ಇವತ್ತು ಈ ಕಾರ್ಯಕ್ರಮ ಮನುಗ ನನಗೆ ಮುಗುರ ಈ ಸಮಿತಿಯು ಇಂದಿನ ಉತ್ಸವದಲ್ಲಿ ನಾನಾದ ಬಾಜಾಟ ಮಲ್ಪಡಿ ಅದಕ್ಕೆ ನಮ್ಮ ಮಾತಕ್ಕೆ ಸಹಕಾರ ಹೊಂದಿಸಿಕೊಂಡಿದ್ದು ಈ ಕಾರ್ಯಕ್ರಮಗಳು ಎಷ್ಟು ಅವಕಾಶ ಕೊಂಡ ಇದಕ್ಕೆ ಮಾತನ್ನ ವಂದಿಸಬಹುದು ಎಲ್ಲರಿಗೆ ಮಾತಾಡುತ್ತದೆ ಜೈ ಭಾರತ ಪತ್ತಿನ ಮನಸ್ಸಿಗೆ ಒಗ್ಗಟ್ಟು ನಮ್ಮ ಮಾತೆಲ್ಲ ಒಗ್ಗಟ್ಟು ನಿತ್ಯನ ಹೋಗ್ತಾರೆ. ಇಲ್ಲೀಗ ನಾವು ಕಳೆದ ವರ್ಷ 25ನೇ ವರ್ಷದ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದ್ದೆವು. ಈ ವರ್ಷ 26ನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಇದಕ್ಕಾಗಿ ಪ್ರಥಮವಾಗಿ ನಾನು ಈ ಕಾರ್ಯಕ್ರಮ ಈ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಶುಭವನ್ನು ಹಾರೈಸಿದೆ. ನಮ್ಮ ಬಾಲಗಂಗಾಧರ ಸ್ವಾತಂತ್ರ್ಯದ ಸಂಗ್ರಾಮದ ಸಮಯದಲ್ಲಿ ಜನರನ್ನು ಒಗ್ಗಟ್ಟುಗೂಡಿಸುವುದಕ್ಕಾಗಿ ಗಣೇಶೋತ್ಸವದ ನೆನಪು ಹೇಳಿ ಜನರನ್ನು ಅಲ್ಲೇ
ಒಂದುಗೂಡಿಸಿ ಗಣೇಶೋತ್ಸವ ಮಾಡಿದ್ದಾರೆ. ಇದರಿಂದಾಗಿ ಜನರಲ್ಲಿ ಒಗ್ಗಟ್ಟು ಮೂಡಿ ನಮಗೆ ಮುಂದೆ ಸ್ವಾತಂತ್ರ್ಯ ಬರುವಂತೆ ಪ್ರೇರಣೆ ಕೊಟ್ಟಂಥವರು ಬಾಲಕರ. ಅದಕ್ಕಾಗಿ ಗಣೇಶೋತ್ಸವ ಬಿಡುತ್ತೇವೆ. ಇನ್ನು ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ನಮ್ಮ ಜನರಲ್ಲಿ ಸಂಸ್ಕಾರದ ಕೊರತೆ ತುಂಬ ಕಾಣ್ತಾ ಇದೆ. ಯಾವುದೇ ಮನೆಯಲ್ಲಿ ಹೋದರೂ ಕೂಡ ಆಧಾರ ಆತಿಥ್ಯ ತುಂಬ ಕಡಿಮೆ ಆಗಿದೆ. ನಾವು ಹೋದಾಗ ಆ ಮನೆಯಲ್ಲಿ ಹಿರಿಯರಿದ್ದೆ ಅವರು ಮೊಬೈಲನ್ನು ಸುತ್ತಾಗಿ ಅದರಲ್ಲೇ ಮಾತಾಡ್ತಾ ಇರ್ತಾರೆ. ಎಲ್ಲರೂ ಯಾರಾದರೂ ಬಂದರೆ ಸ್ವಲ್ಪ ಹೊತ್ತು ಮಾತಾಡ್ತಾರೆ, ಅಷ್ಟಾಗುವ ಫೋನ್ ಬರ್ತದೆ, ಒಂದು ನಿಮಿಷ ಒಳಗೆ ಹೋಗ್ತಾರೆ, ಮತ್ತೆ ಅರ್ಧ ಗಂಟೆ ಬರೋದಿಲ್ಲ. ಇದೇ ಸಂಸ್ಕಾರ ನಮ್ಮ ಈಗಿನ ಮಕ್ಕಳಿಗೂ ಕೂಡ ಅಭ್ಯಾಸ ಆಗ್ತದೆ. ಮಕ್ಕಳು ಕೂಡ ಹಾಗೆ ಅವರು ಎದ್ದು ಕೂತ್ಕೊಂಡವರಿಗೆ ಅವರಿಗೆ ಮೊಬೈಲನ್ನು ಕೊಡ್ತೇವೆ. ಅವರಿಗೆ ನಾವು ದೇವರ ಧ್ಯಾನ ಮಾಡಲಿಕ್ಕೆ ಇದನ್ನು ಹೇಳಿಬಿಡ್ತಾ ಇಲ್ಲ. ಇಂಥದ್ದು ನಮ್ಮ ಹಿಂದೂ ಸಮಾಜಕ್ಕೆ ತುಂಬ ಹಿನ್ನಡೆಯನ್ನು ತರ್ತದೆ. ಮಕ್ಕಳು ತೊದಲುಡಿಯಲ್ಲಿರುವಾಗಲೇ ಅವರಿಗೆ ನಾವು ಭಕ್ತಿಯನ್ನು ಕಲಿಸಬೇಕು. ತೊದಲುಡಿಯಲ್ಲಿರುವಾಗಲೇ ನನಗೆಲ್ಲ ಏನು ಮಾಡಿದ್ರೆ ನಮ್ಮ ತಂದೆ ತಾಯಿ ಸಣ್ಣವರಿರುವಾಗಲೇ ಗಣೇಶನ ಸ್ತುತಿ ಮಾಡದೆ ಊಟ ಕೊಡ್ತಿರಲಿಲ್ಲ. ತೊದಲುಡಿಯಲ್ಲಿರುವಾಗಲೇ ಅವರಿಗೆ ಸುಲಭವಾಗಿ ಹೇಳುವಂಥ ಜನಕ ಜನಕ ಏಕದಂದ ಕಚ್ಚೆಕಲ್ಲು ಪಾಣಿಪೀಠ ಈ ಸ್ತೋತ್ರವನ್ನು ಹೇಳಿ ನಾವು ಕುಂಕ ಹಾಕಬೇಕು, ಅಂದರೆ ಬಸ್ಕಿ ತೆಗಿಬೇಕು. ಬಸ್ಕಿ ನಮ್ಮ ಗಣೇಶನಿಗೆ ವಿಶೇಷವಾದ ಸೇವೆ. ದಿನದಲ್ಲಿ ಕನಿಷ್ಠ ಒಂದು 12 ಟೊಂಕ ಹಾಕಿ ಆದರೂ ಗಣೇಶನ ಸ್ತುತಿ ನಾವು ಮಕ್ಕಳಿಗೆ ಹೇಳುವಂತೆ ಪ್ರೇರಣೆ ಕೊಡಬೇಕು. ಇದರಿಂದಾಗಿ ನಮ್ಮ ಮಕ್ಕಳಲ್ಲಿ ಭಕ್ತಿ ಬೆಳೆಯುವಂತಾಗಬೇಕು. ಈ ಸಂಸ್ಕಾರವನ್ನು ನಾವು ಹಿಂದಿನಿಂದಲೇ ಮಕ್ಕಳಿಗೆ ಕಲಿಸಿಕೊಡಬೇಕು. ಅದಕ್ಕೆ ತಾಯಿಯರು ತುಂಬ ಶ್ರದ್ಧೆ ವಹಿಸಿ ಆ ಕೆಲಸವನ್ನು ಮಾಡಬೇಕು ಎಂದು ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಇನ್ನು ಭಾದ್ರಪದ ಶುಕ್ಲ ಚೌತಿ, ಇದು ನಾವು ಗಣೇಶನನ್ನು ಪೂಜಿಸುವಂತಹ ದಿನ. ಈ ದಿನ ವಿಶೇಷವಾದ ದಿನ. ಕೃಷಿ ಕೆಲಸಗಳಲ್ಲಿ ಕೂಡ ತೊಡಗುವಂತಹ ದಿನ. ಅಲ್ಲಿ ವರ್ಷವೂ ಮುಗಿಯುತ್ತಾ ಬರ್ತದೆ, ಮಳೆಯ ಅಬ್ಬರ ಕಡಿಮೆ ಆಗುತ್ತದೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಹೇಳ್ತಾರೆ ಚೌತಿಗಾಗಿ ಮದುಳಿನಲ್ಲಿ ಹೋಗಬೇಕು. ಅಂದರೆ ಆ ದಿನ ಯಾವುದೇ ತರಕಾರಿ ಬೀಜ ಆಗಲಿ ಬಳ್ಳಿಯನ್ನಾದರೆ ನೆಟ್ಟರೆ ವಿಶೇಷವಾದ ಫಲ ಸಿಗುತ್ತದೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತದೆ. ಆ ನಂಬಿಕೆಯಲ್ಲಿ ಆ ದಿನ ತೊಂಡೆ ಬಳ್ಳಿಯನ್ನು ನೆಡುವಂತಹ ಒಂದು ಕಾರ್ಯಕ್ರಮ ಎಲ್ಲ ಮನೆಗಳಲ್ಲಿ ಮಾಡ್ತಾರೆ. ಆದರೆ ಯಾವುದಕ್ಕಾಗಿ ಆ ದಿನ ನಡಬೇಕು ಅನ್ನುವಂಥ ಚಿಂತೆ ಯಾರಿಗೂ ಇಲ್ಲ. ಅಂದರೆ ಹಿಂದಿನಿಂದ ಅದು ನಂದು ಬಂದಿದೆ. ಯಾಕೆ ಇರ್ತದೆ ಅದನ್ನು ವಿಮರ್ಶೆ ಮಾಡುವಂಥ ಗೋಜಿಗೆ ನಾವು ಹೋಗುವುದಿಲ್ಲ. ಅಂದಿನಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗೋ ಕಾರಣ ಕೃಷಿ ಕೆಲಸ ಆ ದಿನ ತೊಡಗುವುದು ವಿಶೇಷವಾಗಿದೆ. ಅದಕ್ಕಾಗಿ ಎಲ್ಲರೂ ಅದನ್ನೆಲ್ಲ ಕಲ್ಪನ ತಿಳಿದುಕೊಂಡು ಕೃಷಿ ಕೆಲಸವನ್ನು ತೊಡಗಬೇಕು ಅಂತ ಹೇಳ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇಲ್ಲಿ ನಾನು ಮುಗಿಸ್ತೇನೆ. ಸಂಸ್ಕಾರ ಪಂಪಣವು ಇಲ್ಲದೆ ಪ್ರಾರಂಭ ಆವಡು. ಸಂಸ್ಕಾರ ಎದೇ ರೀತಿ ನಮ್ಮ ಜೋಕ್ಲೆಗೊಂಡ ಉತ್ತಮ ಸಮಾಜ ನಿರ್ಮಾಣ ಆಯ್ನ ಸಾಧ್ಯ ಪಡುವ ಮುಖಾಂತರ ನಮ್ಮ ಈ ಪೊರುದ ದೇವರ ಕೈಂಕರ್ಯದಲ್ಲಿ ಹೆಸರು ಶುಭ. ಈ ನಮ್ಮ ಮಾತೃ ಪೂಜೆ ಮಾಡ್ಕೊಂಡ ಗಣೇಶನ ಆಶೀರ್ವಾದ ಬೇಡಲು ವೇದಿಕೆ ಹೆಚ್ಚಿನ ಮಾತ ಗಣ್ಯರೇ ಇನ್ನು ಸ್ಟೇಟ್ಮೆಂಟಿನ ನಮ್ಮ ಬಂದ ನಮ್ಮ ಚಂದಲಿಂದ ಈ 26ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಈ ಶುಭ ಸಂದರ್ಭಗಳು ಎಂಕೊಂದು ನಿಗುನೊಟ್ಟಿಗೆ ಆ ದೇವರ ಸೇವೆ ಮಾಡೋದರಲ್ಲಿ ಅವಕಾಶ ಮಾತ್ರ ಸುಲಭ ಚಂದಲಿಗೆ ಕಾರ್ತಿಕ ಫ್ರೆಂಡ್ಸ್ ಚಂದಲಿ ಇಲ್ಲ
ಗುಡ್ಡೆಗೆ ಅಭಿನಂದನೆ ಸಲ್ಲಿಸುವಂತಿದೆ. ದಯಮಾಡ ನಾನು ದೂರದ ಎಲ್ಲ ಪ್ರತಿ ಕಾರ್ಯಕ್ರಮಕ್ಕೆ ನಾನು ಕಾರ್ಯಕ್ರಮಗಳು ಸೇರಿಸುವಂತಿದ್ದೇನೆ. ಅಣ್ಣ ನಿಮ್ಮೊಟ್ಟಿಗೆ ನಾನು ಈ ಕಾರ್ಯಕ್ರಮಗಳು ಸೇರಲು ತುಂಬದ 25 ವರ್ಷದ ಕಾರ್ಯಕ್ರಮವನ್ನು ಬಾರಿ ತೊರ್ಗಡೆ ನಡೆಸ್ತದೆ. ಅವು ಆ ದೇವರ ಆಶೀರ್ವಾದದೊಟ್ಟಿಗೆ ಈಗ ಮಾತ್ರ ಸಹಕಾರ ಬಾರಿ ತೊರ್ಗಡೆ ನಡೆಸ್ತದೆ. ಅವರಿಗೆ ಇಷ್ಟೆಲ್ಲ ನೆನಪಾಗುವುದು ಅಂತಲೇ ಇನ್ನು ಈ ಕಾರ್ಯಕ್ರಮಗಳು ನಮ್ಮ ಅಣ್ಣ ಜಯನಂದ ಶೆಟ್ಟಿ ವಿಜಯನಗರ ಅಂಜನೆ ಕರ್ನಾಟಕ ಗೌಡರು ನಾಯಕರು ಮುಗ್ಗುಲ ಈ ಕೊಟ್ಟ ಅಧಿಕಾರ ಸ್ವೀಕಾರ ಬಂದು ಇದೇ ಸಭಾ ಕಾರ್ಯಕ್ರಮಗಳು ಒಳ್ಳೆ ಅಕ್ಲಿಗೆ ಸುರುಕಾಲ ಒಂದು ಅಭಿನಂದನೆ ಅಂಜನೆ ಈ ಕಾರ್ಯಕ್ರಮ ಎರಡೇ ರೀತಿ ನಡಪಡು ಬುಕ್ಕ ಕಾರ್ಯಕ್ರಮದ ಬಗ್ಗೆ ನಮ್ಮ ಭವನ್ ಟೀಚರ್ ಪಂಡಿತ್ ನಮಗೆ ಮಾತುಗಳು ಗೊತ್ತುಂಟು. ಇತರ ಪ್ರಸ್ತುತ ಪರಿಸ್ಥಿತಿ ನಮ್ಮ ಹಿಂದೂ ಧರ್ಮಗಳು ನಮ್ಮ ಮಾತುಗಳ ಒಗ್ಗಟ್ಟವರು ಅವರು ನಮ್ಮ ಪ್ರಸ್ತುತ ಪರಿಸ್ಥಿತಿ ನಮ್ಮ ದೇಶದ ಪರಿಸ್ಥಿತಿ ಮಾತ್ರ ನಮ್ಮನ್ನು ಪೋಟಿಗೆ ಮಾತೊಂದು ಅಂತ ನಮ್ಮ ಮಾತಲ್ಲ ಸಂಘಟನೆ ನಮ್ಮ ಹಿಂದೂ ಸಂಘಟನೆ ಹಿಂದೂ ಜವಳಿಯ ಮಾತಲ್ಲ ಒಂದೇ ಮನಸ್ಸು ಒಂದೇ ಮನಸ್ಸು ನಮ್ಮ ಮಾತಲ್ಲ ಒಗ್ಗಟ್ಟಾಟ ಖಂಡಿತವಾದ ಏರಿಲ್ಲ ಇಂಚಿನ ವಿಷಯಗಳ ನಮ್ಮ ಧರ್ಮವನ್ನು ದಾನ ಮಾಡಲು ಸಾಧ್ಯ ಇದೆ. ಆಡ ಇಂಚಿನಲ್ಲಿ ಗಣೇಶೋತ್ಸವದ ಇಂಚಿನ ಆಚರಣೆ ನಮ್ಮ ಹಿಂದೂ ಧರ್ಮ ಮಾತ್ರ ಆಚರಣೆಗಳು ಆಡ ಆಚರಣೆದ ನಮ್ಮ ಗುರಿ ದಾಖಲೆ ಪಡೆದು ನಮ್ಮ ಸ್ಮರಣೆ ಮನಸ್ಸಿನ ಗೋಡು ನಮಗೆ ಅಂತ ಮಾತ್ರ ಈಗ ಗುರಿ ಸಾಧಿಸ ಪಡೆದು ಈ ಕಾರ್ಯಕ್ರಮ ಇನ್ನಿಂದ ಎಲ್ಲ ಮಟ್ಟ ಎಡ್ಡೆ ರೀತಿ ಕಾರ್ಯಕ್ರಮ ನಡಪಡು ಆ ದೇವರ ಅನುಗ್ರಹ ನಮ್ಮ ಮಾತಲ್ಲಿ ಇಪ್ಪಡು ಅನ್ನೋದು ಎಲ್ಲರದ್ದು ಮಾತಾಡುತ್ತೇವೆ. ಶುಭಾಶಯ ಪೂರ್ಣಚಿತ್ರ ಶ್ರೀ ಕೃಷ್ಣ ವಿಧೇಯರಾದ ಶ್ರೀ ಪಂಚಲಿಂಗೇಶ್ವರ ಗುರುಗಳನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಹಾಗೆ ಮಹಾಗಣಪತಿಯ ಸನ್ನಿಧಿಯನ್ನು ಸ್ಮರಿಸಿಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಾರ್ವಜನಿಕ ಗಣೇಶೋತ್ಸವ ಗೌರವ ಸಮಿತಿ ಚಂದಳಿಕೆಯ ಅಧ್ಯಕ್ಷರಾದ ಮತ್ತು ಹಿರಿಯ ಸಂಶೋಧಕರು ಆಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಶಂಕರ ಭಟ್ ಬದನಾಜಿಯವರು ಹಾಗೆ ಆಧರಣೀಯರು ಆಗಿರ್ತಕ್ಕಂಥ ಶ್ರೀ ಭವಾನಿ ಟೀಚರ್ ಅವರು ಹಾಗೆ ಪ್ರಗತಿಪರ ಕೃಷಿಕರು ಆಗಿರ್ತಕ್ಕಂಥ ಪುರುಷೋತ್ತಮ ಭಟ್ ಅವರೇ ಹಾಗೆ ಧಾರ್ಮಿಕ ಕ್ಷೇತ್ರ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಮುಂದಾಳವಾಗಿರ್ತಕ್ಕಂತಹ ವಿಜ್ಞಾನ ಮನೆಯ ಶ್ರೀ ಕೃಷ್ಣಯ್ಯ ಅವರೇ ಹಾಗೆ ಕೆಲವೇ ದಿನಗಳ ಹಿಂದೆ ಭಾರತೀಯ ಜನತಾ ಪಕ್ಷದ ಪುತ್ತೂರು ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಆದ್ಯರು ಆಗಿರ್ತಕ್ಕಂಥ ದಯಾನಂದ ಅವರು ಹಾಗೆ ವಿಟ್ಲ ಪಟ್ಟಣದ ಪ್ರಥಮ ಪ್ರಜೆ ಶ್ರೀ ಕರ್ನಾಟಕ ನಾಯಕರವರು ಹಾಗೆ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ ಅವರು ಇವತ್ತು ಹಿರಿಯರನ್ನು ಮಾತಾಡಿದರು. ಗಣೇಶೋತ್ಸವದ ಮಹತ್ವದ ಬಗ್ಗೆ ತುಂಬ ಚೆನ್ನಾಗಿ ಭವಾನಿ ಟೀಚರ್ ಅವರು ಹಾಗೂ ಪುರುಷೋತ್ತಮ ಅವರು ವಿವರಣೆಯನ್ನು ಕೊಟ್ಟರು. ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಮಗೆ ಎಲ್ಲರೂ ಭಾಷಣಕ್ಕಿಂತ ಸ್ಪೋರ್ಟ್ಸ್ಗೆ ಹೆಚ್ಚು ಇಂಟ್ರೆಸ್ಟ್ ಅಲ್ಲಿ ಕೂತಿದ್ದಾರೆ. ಗಣೇಶೋತ್ಸವ ಅಂದರೆ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಹಬ್ಬ ಹರಿದಿನಗಳು ಅಂದರೆ ಅದೊಂದು ಸಂತೋಷದ ಕ್ಷಣ. ಎಲ್ಲ ಕುಟುಂಬದವರು ಊರಿನವರು ಎಲ್ಲರೂ ಸೇರಿ ಆಚರಿಸ್ತಕ್ಕಂಥದ್ದು ಹಬ್ಬ ಹರಿದಿನಗಳು ಅಂತ ನಾವು ಹೇಳ್ತೀವಿ. ಹಾಗೆ ಗಣೇಶೋತ್ಸವ ಕೂಡ ಮನೆ ಮನೆಗಳಲ್ಲಿ ಆಚರಣೆ ಆಗ್ತಾ ಇತ್ತು. ಅದನ್ನ ಈ ರಾಷ್ಟ್ರೀಯ ವಿಚಾರವನ್ನ ಮತ್ತು ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ಬಾಲಗಂಗಾಧರವರು ಒಂದು ಸಾರ್ವಜನಿಕ ಸ್ವರೂಪವನ್ನು ಕೊಟ್ಟರು. ಆನಂತರ ಮಹಾರಾಷ್ಟ್ರ ಭಾಗದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಆಗಿರ್ತಕ್ಕಂಥ ಗಣೇಶೋತ್ಸವ ನಂತರ ಇಡೀ ದೇಶಾದ್ಯಂತ ಆಚರಣೆ ಆಗ್ತಾ ಬಂತು. ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಗಣೇಶೋತ್ಸವವನ್ನ ಹಿಂದೂ ಸಮಾಜದ ಸಂಘಟನೆ ಅಂದ್ರೆ ಜಾತಿ ಅಂತಸ್ತುಗಳನ್ನ ಬಿಟ್ಟು ಇಡೀ ಹಿಂದೂ ಸಮಾಜವನ್ನ ಒಂದು ಸಂಘಟಿತ ರೂಪದಲ್ಲಿ ತರಬೇಕು. ಆ ಮೂಲಕ ನಾವೇನು ಭಾರತವನ್ನ ಪರಮವೈಭವ ಸ್ಥಿತಿ ಅಂತ ಹೇಳ್ತೇವೆ, ನಾವು ಪರಮವೈಭವ ಸ್ಥಿತಿಗೆ ಹೋಗ್ಬೇಕು ಅಂತ ಹೇಳಿ ಆದ್ರೆ ನಾವು ಹಿಂದೂ ಸಮಾಜ ಸಂಘಟಿತರಾಗಬೇಕು. ಅದಕ್ಕೋಸ್ಕರ ಈ ಗಣೇಶೋತ್ಸವದಂತಹ ಸಾರ್ವಜನಿಕ ಉತ್ಸವಗಳು ಒಂದು ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಿದ್ರೆ ಇನ್ನೊಂದು ರಾಷ್ಟ್ರ ಜಾಗೃತಿಯ ಪ್ರಜ್ಞೆಯನ್ನು ನಮ್ಮನ್ನು ಮೂಡಿಸಬೇಕು. ಆ ಮೂಲಕ ನಮ್ಮ ಮನೆಯ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲಿರ್ತಕ್ಕಂಥ ಧಾರ್ಮಿಕ ಪ್ರಜ್ಞೆಯನ್ನು ಅವರಲ್ಲೂ ಕೂಡ ತುಂಬುವಂತ ಕೆಲಸವನ್ನು ಮಾಡ್ತಾ ಈ ಸಮಾಜವನ್ನು ಸಂಘಟಿಸಿ ಈ ರಾಷ್ಟ್ರ ಕಾರ್ಯವನ್ನು ಮಾಡತಕ್ಕಂಥ ಶಕ್ತಿ ಗಣೇಶೋತ್ಸವ ನಮಗೆಲ್ಲ ಕೊಡಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಹಾಗೆ ಗಣೇಶೋತ್ಸವ ಅಂದ್ರೆ ಗಣೇಶನ ರೂಪ ಯಾವುದು ಕೇಳಿದ್ರೆ ಅದು ಮಣ್ಣಿನಲ್ಲಿ ಮಾಡಿ ನಾವು ಆರಾಧನೆಯನ್ನು ಮಾಡ್ತೇವೆ. ಪುರುಷೋತ್ತಮ ಭಟ್ ಹೇಳಿದ್ರು, ಪ್ರಕೃತಿಗೂ ಮತ್ತು ಗಣೇಶನಿಗೂ ಅವಿನಾಭಾವ ಸಂಬಂಧ. ಹೇಗೆ ಪ್ರಕೃತಿಯ ಮಣ್ಣಿನಿಂದ ಗಣಪತಿಯನ್ನು ಮಾಡಿ ಮತ್ತೆ ಪ್ರಕೃತಿಯಲ್ಲೇ ವಿಲೀನ ಮಾಡ್ತಕ್ಕಂಥದ್ದು ಗಣಪತಿಯನ್ನು. ಅಂದ್ರೆ ಪ್ರಕೃತಿಗೆ ನಮ್ಮ ಸಂಸ್ಕೃತಿ ನಮ್ಮ ಹಿರಿಯರು ಅತ್ಯಂತ ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದನ್ನು
ಇವತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಗೆ ಗೊತ್ತಿದೆ ಸಮಸ್ಯೆಗಳು ಏನು ಅಂತೇಳಿ. ಯಾವ ಸೇತುವೆ ಅಡಿಯಲ್ಲಿ ನದಿ ಹರಿಬೇಕಿತ್ತು ಆ ಸೇತುವೆ ಅಡಿಗೆ ಮನೆಯಲ್ಲಿ ಕಸವನ್ನು ಕಟ್ಟಿ ಪ್ಲಾಸ್ಟಿಕ್ ಅನ್ನು ಬಿಸಾಕುವಂತ ಕೆಲಸಗಳಾಗ್ತದೆ. ಇವತ್ತಿನ ಗಣೇಶೋತ್ಸವದ ಕಾರ್ಯಕ್ರಮಗಳು ಈ ಜಾಗೃತಿಯನ್ನು ನಮ್ಮಲ್ಲಿ ತುಂಬಬೇಕು. ನಾವು ಏನು ಸರ್ಕಾರ ಒಂದು ರೂಲ್ಸ್ ಅನ್ನು ಮಾಡಿರುತ್ತೆ, ಹಸಿ ಕಸವನ್ನು ಬೇರೆ ಮಾಡಿ ಒಣ ಕಸವನ್ನು ಬೇರೆ ಮಾಡಿ ಅಂತ, ಅದನ್ನು ಪಾಲಿಸ್ತೀವಿ. ಆ ಮೂಲಕ ಪ್ರಕೃತಿಯನ್ನು ಉಳಿಸುವಂತ ಯೋಚನೆಯನ್ನು ಕೂಡ ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ಗಣಪತಿ ಆರಾಧನೆ ಅಂದ್ರೆ ಪ್ರಕೃತಿ ಆರಾಧನೆ. ಇವತ್ತು ಸ್ವಲ್ಪ ಮಳೆ ಬಂದರೂ ಕೂಡ ಪ್ರಾಕೃತಿಕ ವಿಕೋಪಗಳನ್ನು ನೋಡ್ತೇವೆ. ಈ ಮಳೆ ಇದೇನು ಹೊಸಲ್ಲ, ಹಿಂದೆಯಿಂದ ಕೂಡ ಈ ಮಳೆಗಳು ಬರ್ತಾ ಇತ್ತು. ಆದರೆ ಅದನ್ನು ನಡೆದುಕೊಳ್ಳುವಂತ ಶಕ್ತಿ ಇವತ್ತಿನ ಪ್ರಕೃತಿಗೆ ಇಲ್ಲ. ಯಾಕೆ ಆ ಪರಿಸರಕ್ಕೆ ಇಲ್ಲ ಅಂತ ಕೇಳಿದ್ರೆ ನಾವು ಅದನ್ನು ಮಲಿನ ಮಾಡ್ತಾ ಇದ್ದೀವಿ ಅಥವಾ ಪ್ರಕೃತಿಯನ್ನ ಶಕ್ತಿಯನ್ನ ಕುಂದಿಸ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ಇವತ್ತು ಸಣ್ಣ ಮಳೆಯನ್ನು ಕೂಡ ತಡೆಯುವಂತ ಶಕ್ತಿ ಈ ಪರಿಸರಕ್ಕೆ ಇಲ್ಲ. ಹಾಗಾಗಿ ಈ ಸಾರ್ವಜನಿಕ ಗಣೇಶೋತ್ಸವದ ಕಾರ್ಯಕ್ರಮಗಳು ಆ ಪ್ರಕೃತಿಯ ಬಗ್ಗೆ ನಮಗೆ ಜಾಗೃತಿಯನ್ನು ಮೂಡಿಸಿ, ಹೇಗೆ ಮಣ್ಣಿನ ಮುತ್ತಿಗೆಯಿಂದ ಗಣಪತಿಯನ್ನು ಮಾಡ್ತೀವೋ ಹಾಗೆ ಆ ಮಣ್ಣನ್ನ, ಆ ಗಾಳಿಯನ್ನ, ಈ ಪರಿಸರವನ್ನ ನಾವು ದೇವರಾಗಿ ಕಂಡು ನಿರಂತರವಾಗಿ ಅದನ್ನು ಉಳಿಸುವಂತಹ ಜಾಗೃತಿ ಈ ಗಣೇಶೋತ್ಸವದಿಂದ ಬರಲಿ ಅಂತ ಹೇಳ್ತಾ, ಕಾರ್ತಿಕ್ ಫ್ರೆಂಡ್ಸ್ ಕ್ಲಬ್ 25 ವರ್ಷಗಳ ಗಣೇಶೋತ್ಸವವನ್ನು ಆಚರಣೆ ಮಾಡಿ ಈಗ 26ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮಗಳ ನಡುವೆ ಎಲ್ಲ ಯುವಕರು ಸೇರಿಸಿಕೊಂಡು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೂಡ ನಮ್ಮನ್ನು ನಾವು ತೊಡಗಿಸಿಕೊಂಡು ಸಮಾಜದಲ್ಲಿ ಮಾದರಿಯಾಗಿದ್ದಾರೆ. ಹಾಗೆ ಇನ್ನಷ್ಟು ಈ ಸಂಘಟನೆ ಗಟ್ಟಿಯಾಗಿ ಮುಂದೆ ಬರತಕ್ಕಂಥ 51ನೇ ವರ್ಷದ ಗಣೇಶೋತ್ಸವ ಇನ್ನಷ್ಟು ಸಂಭ್ರಮದಿಂದ ಈ ಭಾಗದ ಎಲ್ಲ ಜನರ ಆಶೋತ್ತರಗಳು ಏನಿದೆ, ಎಲ್ಲ ಕುಟುಂಬದ ಆಶೋತ್ತರಗಳು ಈಡೇರಿ ಆ ಭಗವಂತ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಹಿಂದೂ ಸಮಾಜದ ಸಂಘಟನೆಯ ಮೂಲಕ ಈ ರಾಷ್ಟ್ರ ಮತ್ತೊಮ್ಮೆ ಪರವಾಗಿರುವ ಸ್ಥಿತಿಗೆ ಹೋಗಲಿ ಅಂತ ಹೇಳ್ತಾ ನನ್ನ ಮಾತು ವಿರಾಮವನ್ನು ಹಾಕ್ತೇನೆ. ಕಾರ್ಯಕ್ರಮದ ಶುಭಾಶಯಗಳು. ಶ್ರೀ ವಿನೋದ್ ತೊಡಗಿಸಿಕೊಂಡು ಉತ್ತಮ ಸಂಘಟನಾ ಚತುರರಾಗಿ ಪರಿಸರದ ಯುವ ಸಮುದಾಯವನ್ನು ಒಟ್ಟುಗೂಡಿಸಿ ಚಂದಳಿಕೆ ಪರಿಸರದಲ್ಲಿ ವಿಶ್ವ ಹಿಂದ್ ಪರಿಷತ್ ಬಜರಂಗ ದಳವನ್ನು ಸಂಘಟಿಸಿ ನಮ್ಮೂರಿನ ಯುವಕರನ್ನು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಸಂಘದ ಜವಾಬ್ದಾರಿ ವಹಿಸುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಬಿಜೆಪಿಯ ತಳಮಟ್ಟದ ಕಾರ್ಯಕರ್ತನಾಗಿ ಪಕ್ಷ ನೀಡಿದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸಿ ಪಕ್ಷವನ್ನು ಬೆಳೆಸುವಲ್ಲಿ ಅವಿರತವಾಗಿ ಶ್ರಮಿಸುತ್ತಿದ್ದವರು. ಇದಲ್ಲದೆ ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಊರಿನ ಅಭಿವೃದ್ಧಿ ಮತ್ತು ನೊಂದ ಕುಟುಂಬಕ್ಕೆ ಸಾಂತ್ವನ ನೀಡುವಲ್ಲಿ ಶ್ರಮಿಸಿದವರು. ನಮ್ಮ ಕಾರ್ತಿಕ್ ಫ್ರೆಂಡ್ಸ್ ಕ್ಲಬ್ ಹಾಗೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಗೌರವ ಸಮಿತಿ ಸದಸ್ಯರಾಗಿ ಕ್ಲಬ್ನ ಕಾರ್ಯಚಟುವಟಿಕೆಗೆ ಸದಾ ಕೈ ಜೋಡಿಸುತ್ತಿರುವರು. ಶ್ರೀಧರು ಸಾಧನೆಯನ್ನು ಗುರುತಿಸಿ ಈ ಬಾರಿ ಬಿಜೆಪಿ ಪುತ್ತೂರು ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಪದವಿಯನ್ನು ದೊರೆತಿರುವುದು ನಮ್ಮ ಊರಿಗೆ ಹೆಮ್ಮೆ. ಈ ಪದವಿಯ ಮೂಲಕ ಊರಿನ ಅಭಿವೃದ್ಧಿ ಕಾರ್ಯಗಳು ಯಶಸ್ವಿಯಾಗಲಿ, ಮುಂದಿನ ರಾಜಕೀಯ ಭವಿಷ್ಯವು ಉಜ್ವಲವಾಗಲಿ, ಶ್ರೀ ಪಂಚಲಿಂಗೇಶ್ವರ ವಿನಾಯಕನ ಕೃಪೆ ಸದಾ ತಮ್ಮ ಮೇಲಿರಲಿ ಎಂದು ಹಾರೈಸುವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಕಾರ್ತಿಕ್ ಫ್ರೆಂಡ್ಸ್ ಕ್ಲಬ್ ಹಾಗೂ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ. ಒಂದು ವ್ಯಕ್ತಿ ఆయన ಸಾಧನೆ ಅವು ಪ್ರಾಮಾಣಿಕವಾಗಿದ್ದ ಮೇಲೆತ್ತರಕ್ಕೆ ಕೊಡ್ಯಾರೆ ಭಗವಂತನ ಆಶೀರ್ವಾದಗಳಿಗೆ ಅಂಚನೆ ಧಾರ್ಮಿಕ ಕ್ಷೇತ್ರ ಮಸ್ತ್ ಬೆನ್ನಿ ಬೆಂದನಾರು, ಸಾಮಾಜಿಕ ಕ್ಷೇತ್ರ ಕೈಯಾಡಿಸಲು, ರಾಜಕೀಯ ಕ್ಷೇತ್ರ ಸಾಮಾಜಿಕ ಕುಂದು ಕೊರತೆ ನೀಗಿಸೋಣ ಚಿತ್ರ ಮಲ್ಲ ಆಸಕ್ತಿ ಹೊಂದಿದ್ದ ಚಿತ್ರ ನಮ್ಮ ಉಜ್ಜನ ಮಾಡ್ತಾರೆ ದೈನಂದನೆ. ಆ ದೈನಂದನ ಇನಿ ಮಾತ ಗಣ್ಯರ ಕೈಗಳು ಸಾವಳಿದ ದೇಶದ ಅರಣ್ಯ ಮಾನಾದಿಗೆ ಮಲ್ಕೊಳ್ಳೋ ಮಸ್ತ್ ಸಂತೋಷದ ವಿಷಯ. ಯುವ ನಾಯಕಿಯಾದ ನನಾತ್ ರಾಜಕೀಯ ಕ್ಷೇತ್ರ ಸಾಮಾಜಿಕ ಸೇವೆ ಮಲ್ಪನ ಯೋಗ ಭಾಗ್ಯ ಉಳ್ಳಾದಿ ಪಂಚಲಿಂಗೇಶ್ವರಿ ಆ ಗಣಪತಿ ದೇವರ ಕೊರಡನ್ನು ಪಡೆದು ಸಮಿತಿಯ ಮೂಲಕ ಪ್ರಾರ್ಥನೆ ಮಕ್ಕಳ ಇನಿಸ ಈ ಎಲ್ಲಿಯ ಮಾನವಿಗೆ ಮಲ್ಲ ಮಟ್ಟದ ಪಡೆದು ಸ್ವೀಕಾರ ಮಲ್ಕೊಂಡು ಪಡೆದಾಗ ಕುಡರ ವಿನಾಯಕ ಮಕ್ಕಳ
ಸಂಘದ ಪಂಚನಿಮಿಷಗಳಿಗೆ ಶಾಸನ ಹೊಂದಿಸುವುದು ಅಂಜನೆ ವಿಜ್ಞಾನ ವಿಭಾಗದ ಶಾಸನ ಹೊಂದಿಸುವುದು 25ನೇ ವರ್ಷದ ಕಾರ್ತಿಕ್ ಫ್ರೆಂಡ್ಸ್ ಈ ಗಣೇಶೋತ್ಸವದ ಆ ಒಂದು ಕೆಲವು ವರ್ಷಗಳಿಗೆ ಅನುಭವವಿಲ್ಲ ಈ ಕಾರ್ತಿಕ್ ಫ್ರೆಂಡ್ಸ್ ಎಲ್ಲ ಈ ಗಣೇಶೋತ್ಸವದಲ್ಲಿ ಆ ಕ್ರಮ ನಿಷ್ಠೆ ಶಿಸ್ತು ಭಾಳ ಪೌರ್ಣರಿಗೆ ಮಾಡ್ಕೊಂಡಿದ್ದಾರೆ ಅಂಚನೆ ಅವರಿಗೆ ಮೆರವಣಿಗೆ ಮಾಡಿದ್ದಾರೆ ಭಾರಿ ಒಂದು ಕ್ರಮ ಶಿಸ್ತು ಏನೇ ಒಂದು ತೊಂದರೆ ಆಗಿಲ್ಲ ಭಾರಿ ಪೌರ್ಣರಿಗೆ ಮೆರವಣಿಗೆ ಮಾಡ್ಕೊಂಡು ಕೆಲವು ವರ್ಷಗಳು ತಗೊಂಡಿದ್ದಾರೆ ಅಂಚನೆ ಈ ಒಂದು ಸಂಘಟನೆ ಭಾರತ ಸಂಘಟನೆಗಳ ಸಂಘಟನೆಗೆ ಮಾದರಿ ಆದೊಂದು ಕೊನೆಯ ಇಷ್ಟಪಡ್ತಾರೆ ಖಂಡಿತ ಹೆಚ್ಚಾದ ಪಾತ್ರದಲ್ಲಿ ಅಂಚನೆ ಈ ಕಾರ್ತಿಕ್ ಫ್ರೆಂಡ್ಸಲ್ಲಿ ನನ್ನ ತುಂಬುಗಳ ಭಾರಿ ವಿಜೃಂಭಣೆ ಮಾಡ್ಕೊಂಡು ಆ ಯೋಗ ಭಾಗ್ಯನು ವಿಟ್ಲ ಸಿಂಗದ ಪಂಚಲಿಂಗೇಶ್ವರ ಈ ವಿಘ್ನ ನಿವಾರಕರ ಮಂತ್ರ ಕೊಡಬಾರದು ಅವಕಾಶ ಸೊನ್ನೆ ಧನ್ಯವಾದಗಳು. ನಮೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಂದರೆ ನಾವು ಯಾವುದೇ ಕಾರ್ಯವನ್ನು ಪ್ರಾರಂಭಿಸುವಾಗ ಗಣಪತಿ ಸ್ತುತಿ, ಗಣಪತಿಗೆ ಪೂಜೆ ಅರ್ಪಿಸಿ ಪ್ರಾರಂಭಿಸ್ತಾ ಇದ್ದೇವೆ. ಇದು ನಮ್ಮ ಸಂಸ್ಕೃತಿಯಲ್ಲಿ ಬಂದಂಥ ಒಂದು ಅವಿಭಾಜ್ಯ ಅಂಗ ಆಗಿದೆ. ಇದನ್ನು ಸಾರ್ವತ್ರಿಕವಾಗಿ ಮಾಡಲಿಕ್ಕೆ ಇಲ್ಲಿ ಫೋಟೋದಲ್ಲಿ ಬಾಲಗಂಗಾಧರ ತಿಲಕರು ಭಾರತದಲ್ಲಿ ಕನ್ಯಾಕುಮಾರಿ ಹಿಮಾಲಯದಿಂದ ಕನ್ಯಾಕುಮಾರಿ ತನಕ ಎಲ್ಲ ಹಿಂದೂ ಬಾಂಧವರು ಒಗ್ಗಟ್ಟಾಗಿ ಮಾಡಬೇಕು ಅಂತ ಹೇಳಿ ಈ ಗಣಪತಿ ಪೂಜೆ ಆರಾಧನೆಯನ್ನು ಸಾರ್ವಜನಿಕವಾಗಿ ರೂಪಿಸಿದರು. ಮೊದಲು ಮಹಾರಾಷ್ಟ್ರದಲ್ಲಿ ಪ್ರಾರಂಭ ಆಯಿತು. ಯಾಕಂತ ಹೇಳಿದರೆ ನಾನು ಮನೆಯಲ್ಲೇ ಈಗ ಬೆಳಿಗ್ಗೆ ಪೂಜೆ ಮಾಡಿಕೊಂಡಿರ್ಬೋದು, ಆದರೆ ಅದರ ತೃಪ್ತಿ ಬೇರೆ. ಆದರೆ ಇಲ್ಲಿ ಸಾರ್ವಜನಿಕವಾಗಿ ಬಂದಾಗ ಸಿಗುವ ಸಂತೋಷವೇ ಬೇರೆ. ಯಾಕಂದರೆ ಎಲ್ಲ ಜಾತಿ ಬಾಂಧವರು ಹಿಂದೂಗಳು ಒಗ್ಗಟ್ಟಾಗಿ ಒಂದೇ ಕಡೆ ಸೇರಿ ಮಾಡಬೇಕು ಅಂತ ಹೇಳೋದು ಅವರ ಒಂದು ಆಶಯವಾಗಿತ್ತು. ಆದ್ದರಿಂದ ಇಂತಹ ಸಮಾರಂಭಗಳಿಗೆ ವರಮಹಾಲಕ್ಷ್ಮಿ ಪೂಜೆ ಇರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಅಥವಾ ಯಾವುದೇ ಹಿಂದೂ ಹಬ್ಬಗಳನ್ನು ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ನಾವು ಆಚರಿಸ್ತೇವೆ. ಹೋಗಿ ಭಕ್ತಿ ಮಾಡಿ ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ, ನನ್ನ ಭಕ್ತಿಗೆ ಸೌಭಾಗ್ಯ ಕರುಣಿಸುವಂತೆ ಪ್ರಾರ್ಥಿಸ್ತೇವೆ. ಆದರೆ ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಸಮಾಜದ ಎಲ್ಲ ಹಿಂದೂ ಬಾಂಧವರು ಸುಖವಾಗಿರಲಿಕ್ಕೆ ಹಾರೈಸುವುದು ಇಂಥ ಉತ್ಸವಗಳು ಮಾತ್ರ. ಆದ್ದರಿಂದ ಹೆಚ್ಚು ಹೆಚ್ಚು ಜನರು ವರ್ಷ ಈಗ 26 ವರ್ಷವನ್ನು ಕಾರ್ತಿಕ್ ಫ್ರೆಂಡ್ಸ್ ಕ್ಲಬ್ನವರ ಆಚರಿಸ್ತಾ ಇದ್ದಾರೆ. ಬಹಳ ಸಂತೋಷದ ವಿಚಾರ. ಮುಖ್ಯವಾಗಿ ಎಲ್ಲ ಕಡೆ ಈಗ ಬೆಟ್ಟಲ ತಗೊಳ್ಳಿ ಅಥವಾ ಬೇರೆ ಕಡೆ ತಗೊಳ್ಳಿ, ಎಲ್ಲ ಕಡೆ ಕೂಡ ಈ ಗಣೇಶೋತ್ಸವಗಳು ಸಾರ್ವಜನಿಕವಾಗಿ ನಡೀತಾ ಇರುವುದು ಒಂದು ಶುಭದ ಸಂಕೇತ. ಹಿಂದೂಗಳಲ್ಲಿ ಒಗ್ಗಟ್ಟಾಗಲಿಕ್ಕೆ ಬೇಕಾದಂತಹ ಒಂದು ಅಸ್ತ್ರ ಇದು. ನಮ್ಮನ್ನು ವಿಭಜಿಸಲಿಕ್ಕೆ ಅನೇಕ ಶಕ್ತಿಗಳು ನೋಡ್ತಾ ಇದ್ದಾರೆ. ಆದರೆ ಇದನ್ನು ನಾವು ಭಕ್ತಿಯಿಂದ ಪರಿಸರವಾಗಿ ನಮ್ಮ ಸ್ವಂತ ಶ್ರೇಯಸ್ಸಿಗಾಗಿಯೂ ಸಮಾಜದ ಹಿತಕ್ಕಾಗಿ ಎರಡೇ ಉದ್ದೇಶ, ಸಮಾಜ ಹಿಂದೂ ಸಮಾಜ ಒಗ್ಗಟ್ಟಿನಲ್ಲಿ ಉಳಿಬೇಕಂತ ದೃಷ್ಟಿಯಿಂದ ಇದನ್ನು ಆಚರಿಸ್ತಾ ಇದ್ದಾರೆ. ಅದು ಸಾರ್ವಜನಿಕ ರೂಪ ಬಂತು. ಹಾಗೂ ಪುರೋಹಿತರಿರ್ಬೋದು ಹಾಗೂ ಭಕ್ತ ಬಾಂಧವರು ಅನೇಕ ಪಕ್ಷಾತೀತ ಪಕ್ಷ ಇರುವಂಥವರು ಕೂಡ ಗಣೇಶನ ಆರಾಧನೆ ಮಾಡೇ ಮಾಡ್ತಾರೆ. ಆದ್ದರಿಂದ ಇಂಥ ಈ ಉತ್ಸವದಲ್ಲಿ ತಾವೆಲ್ಲ ಭಕ್ತರು ಬಾಂಧವರು ಭಾಗವಹಿಸಿ ಆಚರಣೆ ಮಾಡಿ ಗಣೇಶನ ಪೂಜೆಯನ್ನು ನೆರವೇರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀರಾ. ಹಾಗೆ ಇಲ್ಲಿ ವೇದಿಕೆಯಲ್ಲಿ ಆಗಮಿಸಿದಂಥ ಅಭ್ಯಾಗತರು ಅತಿಥಿಗಳಿಗೆ ಕೂಡ ಶುಭ ಹಾರೈಸ್ತಾ ಇದ್ದೇನೆ. ಮುಖ್ಯವಾಗಿ ಕಾರ್ತಿಕ್ ಫ್ರೆಂಡ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ, ಸರ್ವ ಸದಸ್ಯರು ಈಗ ಪ್ರಾರಂಭವಾಗುವಾಗ ಪ್ರಥಮ ವರ್ಷದ ಪೂಜೆ ಇರುವಾಗ ಇದ್ದವರು ಕೆಲವು ಮಧ್ಯಪ್ರಾಯದಲ್ಲೇ ಇರ್ಬೋದು, ಮುದುಕರಾಗಿರ್ಬೋದು, ನಾವೆಲ್ಲ ಮುದುಕರ ಹಂತಕ್ಕೆ ಸೇರಿದ್ದೇವೆ. ಆದರೆ ಇದು ನಿರಂತರ ನಡೆಯುವಂಥ ಕಾರ್ಯಕ್ರಮ ಆದ್ದರಿಂದ ಹೊಸ ಹೊಸ ತರುಣ ಜನಾಂಗ ಇದರಲ್ಲಿ ತೊಡಗಬೇಕು ಅಂತ ಹೇಳಿ ನಮ್ಮ ಆಶಯ. ಹಾಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ಒಂದೇ ಒಂದು ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ.
ಇದರ 22ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ಅಧ್ಯಕ್ಷತೆ ವಹಿಸಿದಂಥ ಶ್ರೀಯುತ ಶಂಕರ ಭಟ್ ಬದನಂಜಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳು. ಹಾಗೂ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದಂಥ ಶ್ರೀಮತಿ ಭವಾನಿ ಕೆರೆ ತುಲ್ಯ ವಿದ್ಯಾವರ್ಧಕ ಸಂಘ ದಕ್ಷಿಣ ಜಿಲ್ಲಾ ಸಹಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಂದಲಿಕೆ ವಿಟ್ಲ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂಥ ಪುರುಷೋತ್ತಮ ಬದನಂಜೆ ಪ್ರಗತಿಪರ ಕೃಷಿಕರು ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇನ್ನೂರು ಅತಿಥಿಯಾಗಿದ್ದಂಥ ವಿನೋದ್ ಶೃಂಗೇರಿ ಕ್ಯಾಂಪ್ ಪುತ್ತೂರು ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ದಯಾನಂದ ಉಜಿರಮಾನ ಅಧ್ಯಕ್ಷರು ಬಿಜೆಪಿ ಗ್ರಾಮಾಂತರ ಮಂಡಲ ಪುತ್ತೂರು ಇವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದಂಥ ಕರುಣಾಕರಗೌಡ ನಾಯಕರು ಅಧ್ಯಕ್ಷರು ವಿಟ್ಲ ಪಟ್ಟಣ ಪಂಚಾಯತ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಊರ ಹಾಗೂ ಪರ ಊರ ಭಕ್ತಮಣಿಗಳು ಕೂಡ ಧನ್ಯವಾದಗಳು. ಸಹಕರಿಸಿದಂಥ ಎಲ್ಲರಿಗೂ ಕೂಡ ಕಾರ್ತಿಕ್ ಫ್ರೆಂಡ್ಸ್ ಕ್ಲಬ್ ಚಂದಡಿಕೆ ಇವರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ಗಣಪತಿ